ಜನವರಿ 22 ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆಯುತ್ತೆ. ದೇವಾಲಯದ ಗರ್ಭಗುಡಿನಲ್ಲಿ 5 ವರ್ಷದ ಬಾಲರಾಮನ 51 ಇಂಚಿನ ಪ್ರತಿಮೆಯನ್ನ ಸ್ಥಾಪಿಸಲಾಗುತ್ತೆ. ಮತ್ತೆ ರಾಮನ ವಿಗ್ರಹ ಕಪ್ಪು ಬಣ್ಣದಲ್ಲಿರುತ್ತೆ. ಶ್ರೀರಾಮನ 5 ವರ್ಷದ ಮಗುವಿನ ರೂಪದಲ್ಲಿ ಕಮಲದ ಮೇಲೆ ಕುಳಿತುಕೊಂಡು ಕಮಲದ ಹೂವಿನೊಂದಿಗೆ ವಿಗ್ರಹದ ಎತ್ತರ 8 ಅಡಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಕಾಡೋ ಸಹಜ ಪ್ರಶ್ನೆ ಏನಪ್ಪಾ ಅಂದ್ರೆ, ರಾಮಲಲ್ಲಾನ ವಿಗ್ರಹವನ್ನ ಕೇವಲ 5 ವರ್ಷ ವಯಸ್ಸಿನಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತ. ಇದಕ್ಕಿಂತ ಕಿರಿಯ ಅಥವಾ ಹಿರಿಯ ವಯಸ್ಸಿನ ವಿಗ್ರಹ ಯಾಕೆ ಪ್ರತಿಷ್ಠಾಪಿಸಬಾರದಾಗಿತ್ತು? ಹಿಂದೂ ಧರ್ಮದಲ್ಲಿ ಬಾಲ್ಯವನ್ನ ಸಾಮಾನ್ಯವಾಗಿ 5 ವರ್ಷ ವಯಸ್ಸಿನವರೆಗೆ ಅಂತ ಹೇಳ್ತೀವಿ. ಇದರ ನಂತರ ಮಗುವನ್ನ ಬುದ್ಧಿವಂತ ಅಂತ ಪರಿಗಣಿಸ್ತೀವಿ ಕೂಡ. 5 ವರ್ಷ ವಯಸ್ಸಿನವರೆಗೆ ಮಗುವಿನ ಪ್ರತಿಯೊಂದು ತಪ್ಪನ್ನ ಕ್ಷಮಿಸಲಾಗುತ್ತೆ ಅಂತ ಚಾಣಕ್ಯನ ನೀತಿನಲ್ಲೇನೆ ಹೇಳಲಾಗಿದೆ. ಮಕ್ಕಳ ಮುಗ್ಧತೆ ಮತ್ತೆ ಬುದ್ಧಿವಂತಿಕೆಗೆ ಸಂಬಂಧಿಸಿದ ವಯಸ್ಸನ್ನ ಈ ರೀತಿಯಾಗಿ ಚರ್ಚಿಸಲಾಗಿದೆಯಂತೆ. 5ನೇ ವಯಸ್ಸಿನಲ್ಲಿರೋ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಕಾಕಭೂಷುಂಡಿಯ ಶ್ಲೋಕಗಳಲ್ಲಿ ಬಹಳ ನಿಖರವಾಗಿ ಅದರ ಬಗ್ಗೆ ವಿಶ್ಲೇಷಣೆನ ಮಾಡಿದ್ದಾರೆ. ಕಾಕಭೂಷುಂಡಿ ಯಾರು ಅಂತ ತಿಳಿಯೋದಾದ್ರೆ, ಕಾಗೆಯ ರೂಪದಲ್ಲಿ ಗರುಡನಿಗೆ ರಾಮಾಯಣದ ಕಥೆಯನ್ನ ಹೇಳುವ ರಾಮನ ಭಕ್ತನಾಗಿ ಕಾಕಭೂಷುಂಡಿಯನ್ನ ಚಿತ್ರಿಸಲಾಗಿದೆ. ಇದನ್ನ ಚಿರಂಜೀವಿ ಅಂತ ಕೂಡ ಹೇಳ್ತಾರೆ. ಅವರು ಇನ್ನೂ ಭೂಮಿ ಮೇಲೆ ಜೀವಂತವಾಗಿದ್ದಾರೆ ಅಂತ ನಂಬುತ್ತಾರೆ ಕೂಡ. ಕಾಕಭೂಷುಂಡಿ ಮೂಲತಃ ಅಯೋಧ್ಯೆಯ ಶೂದ್ರ ವರ್ಗಕ್ಕೆ ಸೇರಿದವನಂತೆ. ಒಮ್ಮೆ ಶಿವ ಕೋಪಿಸ್ಕೊಂಡಾಗ ಅವನನ್ನ ಹಾವು ಆಗು ಅಂತ ಶಾಪ ಕೊಟ್ಬಿಡ್ತಾರೆ. ನಂತರ ಮನವಿ ಮಾಡದ ಮೇಲೆ ಶಿವ ಶಿಕ್ಷೆಯನ್ನ ಕಡಿಮೆ ಮಾಡ್ತಾ ಅಂತ ಕಥೆ ಹೇಳುತ್ತೆ. ಅದಾದ ಬಳಿಕ ಅನೇಕ ಜನ್ಮಗಳ ನಂತರ ಬ್ರಾಹ್ಮಣನಾಗಿ ಕಾಕಭೂಷುಂಡಿ ಮತ್ತೆ ಹುಟ್ಟಿ ರಾಮನ ಭಕ್ತನಾಗ್ತಾನಂತೆ. ನಂತರ ಮತ್ತೆ ಶಾಪಕ್ಕೆ ಗುರಿಯಾಗಿ ಅವನು ಕಾಗೆ ಆದ ಅನ್ನುವ ಕಥೆ ಇದೆ. ಇನ್ನು ಈ ಮುದ್ದಾದ ರಾಮಲಲ್ಲನ ಪ್ರತಿಮೆ 51 ಇಂಚ್ ಎತ್ತರನೇ ಯಾಕಿರಬೇಕು? ಅದರ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಪ್ರಸ್ತುತ ಯುಗದಲ್ಲಿ 5 ವರ್ಷದ ಮಗುವಿನ ಎತ್ತರವನ್ನ ಸರಿಸುಮಾರು 43 ರಿಂದ 45 ಇಂಚು ಅಂತ ಪರಿಗಣಿಸಲಾಗುತ್ತೆ. ಆದರೆ ರಾಮ ಜನಿಸಿದ ಯುಗದಲ್ಲಿ ಸಾಮಾನ್ಯ ಜನರ ಸರಾಸರಿ ಎತ್ತರ ತುಂಬಾ ಹೆಚ್ಚಾಗಿದ್ದ ಕಾರಣ 51 ಇಂಚು ಅಂತ ಹೇಳ್ತಾರೆ. ಅಂಡ್ ಈ 51 ಮಂಗಳಕರ ಸಂಖ್ಯೆ ಅಂತ ಕೂಡ ಪರಿಗಣಿಸ್ತಾರೆ. 500 ವರ್ಷಗಳ ಸುದೀರ್ಘ ಕಾಲದ ಹೋರಾಟದ ನಂತರ ಇದೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಿಂದೂಗಳ ಕನಸಿನ ಅಯೋಧ್ಯ ರಾಮ ಮಂದಿರವು ಜನವರಿ 22ರಂದು ಉದ್ಘಾಟನೆಗೆ ಸಿದ್ಧವಾಗಿದೆ. ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಶೇಷವಾಗಿ ವಿಜೃಂಭಿಸ್ತಾನೆ. ಈ ಸಮರ್ಥ ಸಾಧನೆಯ ಕೊನೆಗೊಂಡ ಈ ರಾಮ ಮಂದಿರದ ನಿರ್ಮಾಣವು ಭಕ್ತರ ಹೃದಯಗಳನ್ನ ಆದರ್ಶಗೊಳಿಸ್ತಾ ಇದೆ. ಇದನ್ನ ಕಣ್ಣು ತುಂಬಿಕೊಳ್ಳೋದಿಕ್ಕೆ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ಕಾತರದಿಂದ ಕ್ಷಣ ಕ್ಷಣಕ್ಕಾಗಿ ಕಾಯ್ತಾ ಇದೆ.